ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಫ್ರೆಂಡ್ಸ್, ಡಿಜಿಟಲ್ ಅರೆಸ್ಟ್ ಅಂದ್ರೆ ಏನು? ಈ ಒಂದು ಡಿಜಿಟಲ್ ಅರೆಸ್ಟ್ ನ ಪೊಲೀಸರ ಹೆಸರಲ್ಲಿ ಯಾವ ರೀತಿಯಾಗಿ ಸ್ಕ್ಯಾಮರ್ಗಳು ಸ್ಕ್ಯಾಮ್ ಮಾಡ್ತಾರೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದ್ರೆ ವಿಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಫ್ರೆಂಡ್ಸ್, ಈ ಒಂದು ಡಿಜಿಟಲ್ ಅರೆಸ್ಟ್ ಅನ್ನೋ ಸ್ಕ್ಯಾಮ್ ಯಾವ ರೀತಿಯಾಗಿ ಮಾಡ್ತಾರೆ ಅಂದ್ರೆ, ಫಸ್ಟ್ ಸ್ಕ್ಯಾಮರ್ ಅಂತ ನಿಮ್ಗೆ ಒಂದು ಕಾಲ್ ಬರುತ್ತೆ. ಆ ಕಾಲ್ ಯಾವ್ದಾಗಿರುತ್ತೆ ಅಂದ್ರೆ, ಕೊರಿಯರ್ ಕಂಪನಿಯಿಂದ ಯಾವ ರೀತಿಯಾಗಿ ಕಾಲ್ ಬರುತ್ತಲ್ಲ ಅದೇ ರೀತಿಯಾಗಿ ಆಗಿರುತ್ತೆ. ಅಂದ್ರೆ ಕೊರಿಯರ್ ಕಂಪನಿಯಿಂದ ಕಸ್ಟಮರ್ ಕೇರ್ ಇಂದ ಕಾಲ್ ಬರುತ್ತಲ್ಲ, ಆ ಒಂದು ಕಸ್ಟಮರ್ ಕೇರ್ ಇಂದ ಯಾವ ರೀತಿಯಾಗಿ ಕಾಲ್ ಬರುತ್ತೋ ಅದೇ ರೀತಿಯಾಗಿ ಹೇಳುತ್ತೆ. ಅಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ನಂಬರ್ ಅನ್ನ ಎಂಟರ್ ಮಾಡಲಿಕ್ಕೆ ಹೇಳುತ್ತೆ. ಅಲ್ಲಿ ನೀವು ನಂಬರ್ ಏನಾದ್ರೂ ಎಂಟರ್ ಮಾಡಿದ್ರೆ ಅಥವಾ ಎಂಟರ್ ಮಾಡಿಲ್ಲ ಅಂದ್ರೂ ಕೂಡ ಆ ಕಡೆಯಿಂದ ಕಾಲ್ ಅಲ್ಲಿ ನಿಮ್ ಜೊತೆ ಸ್ಕ್ಯಾಮರ್ ಮಾತಾಡ್ತಾರೆ. ಬಟ್ ಕೊರಿಯರ್ ಹೆಸರು ಮೇಲೆ ಅವ್ರು ಹೇಳ್ತಾರೆ, ನಿಮ್ಮ ಪಾರ್ಸಲ್ ನಲ್ಲಿ ಇಲ್ಲಿಗಲ್ ಡ್ರಗ್ಸ್ ಇದೆ, ಅದಕ್ಕಾಗಿ ನಾವು ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರಿನ ಮೇಲೆ ತುಂಬಾ ಇಲ್ಲಿಗಲ್ ಕೆಲಸಗಳೆಲ್ಲ ಆಗ್ತಾ ಇದೆ, ನಿಮ್ಮ ಫೋನ್ ನಂಬರ್ ಮೇಲೆ ಕೂಡ ಇಲ್ಲಿಗಲ್ ಕಾಲ್ಸ್ ಎಲ್ಲ ಹೋಗ್ತಾ ಇದೆ ಅಂತ ಹೇಳಿ ಈ ರೀತಿಯಾಗಿ ನಿಮ್ಮನ್ನ ಭಯ ಬೀಳಿಸ್ತಾರೆ. ಅವರು ಭಯ ಬೀಳಿಸುವಂತಹ ಸಂದರ್ಭದಲ್ಲಿ ನೀವೇನಾದ್ರೂ ಹೆದರ್ಕೊಂಡ್ರೆ ಅವರು ಈಸಿಯಾಗಿ ನಿಮ್ಮನ್ನ ಸ್ಕ್ಯಾಮ್ ಮಾಡಬಹುದು. ಅವರು ಸುಮ್ನೆ ಹೇಳ್ತಾರೆ, ನಿಮ್ಗೆ ಯಾವ್ದಾದ್ರು ಒಂದ್ ನಂಬರ್ ನ ಬರ್ಕೊಳಕ್ ಹೇಳ್ತಾರೆ. ಅವರು ಹೇಳಿದ ನಂಬರ್ ನ ನೀವೇನಾದ್ರೂ ಬರ್ಕೊಂಡ್ರೆ ಅವ್ರಿಗೆ ಅರ್ಥ ಆಗತ್ತೆ ಯಾವ ರೀತಿಯಾಗಿ ಅಂದ್ರೆ, ಅವರು ನಿಮ್ಮನ್ನ ಈಸಿಯಾಗಿ ಮೋಸ ಮಾಡಬಹುದು ಅಂತ ಹೇಳಿ ಅವರು ತಿಳ್ಕೊಂಡ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ಈ ರೀತಿಯ ಸ್ಕ್ಯಾಮ್ ಕಾಲ್ಸ್ ಏನಾದ್ರೂ ಬಂದ್ರು ಅವರು ಹೇಳಿದಾಗೆ ನೀವು ಯಾವುದೇ ಕಾರಣಕ್ಕೂ ಕೇಳಲಿಕ್ಕೆ ಹೋಗ್ಬೇಡಿ. ಅವ್ರು ಫಸ್ಟ್ ನಿಮ್ಮನ್ನ ಟೆಸ್ಟ್ ಮಾಡ್ತಾರೆ, ನಿಮ್ಮನ್ನ ಮೋಸ ಮಾಡಬಹುದಾ ಅಥವಾ ಇಲ್ವಂತ ಟೆಸ್ಟ್ ಮಾಡಿನೇ ನಿಮ್ಗೆ ಮೋಸ ಮಾಡ್ಲಿಕ್ಕೆ ಅವರು ಟ್ರೈ ಮಾಡ್ತಾರೆ. ಫ್ರೆಂಡ್ಸ್, ಅವ್ರು ಕಾಲ್ ಮಾಡೋದು ಪೊಲೀಸರ ಹೆಸರಲ್ಲಿ ನಿಮ್ಗೆ ಕಾಲ್ ಮಾಡ್ತಾರೆ. ಫ್ರೆಂಡ್ಸ್, ಇನ್ನು ಬೇರೆ ಬೇರೆ ರೀತಿಯಾದಂತಹ ಸ್ಕ್ಯಾಮ್ ಎಲ್ಲ ನಡೀತಾ ಇರುತ್ತೆ. ನಾನು ಇದರಲ್ಲಿ ನಿಮ್ಗೆ ಎರಡು ಮಾತ್ರ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ನೀವು ಹುಡುಗಿರಿಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದೀರಿ ಅಂತ ಹೇಳಿ ಕೂಡ ಸ್ಕ್ಯಾಮ್ ಕಾಲ್ ಮಾಡಿ ನಿಮ್ಮನ್ನ ಎದುರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಈ ರೀತಿಯ ಕಾಲ್ ಬಂದ್ರೆ ಕೂಡ ನೀವು ಯಾವುದೇ ಕಾರಣಕ್ಕೂ ಎದುರ್ಕೊಳ್ಬೇಡಿ. ಅವರು ಯಾವುದರ ಹೆಸರ ಮೇಲೆ ನಿಮ್ಮನ್ನ ಫ್ರಾಡ್ ಮಾಡ್ತಾರೆ ಅಂದ್ರೆ, ಪೊಲೀಸರ ಹೆಸರನ್ನ ಬಳಸ್ಕೊಂಡು ನಿಮ್ಮನ್ನ ಫ್ರಾಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಅದು ಡೆಲ್ಲಿ ಪೊಲೀಸರ ಹೆಸರನ್ನ ಅವರು ಬಳಸ್ಕೊತಾ ಇದ್ದಾರೆ. ಅದು ಸಿಬಿಐ ಹೆಸರನ್ನ ಕೂಡ ಅವರು ಬಳಸ್ಕೊತಾ ಇದ್ದಾರೆ. ನಾವು ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದೀವಿ, ನೀವು ಇಲ್ಲಿಗಲ್ ಕೆಲಸಗಳನ್ನು ತುಂಬಾ ಮಾಡ್ತಾ ಇದ್ರಿ, ನೀವು ಒಂದು ಹುಡುಗಿಗೆ ಲೈಂಗಿಕ ಕಿರುಕುಳವನ್ನು ಕೊಡ್ತಾ ಇದ್ರಿ, ಅವರು ನಿಮ್ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ, ನಿಮ್ ಮೇಲೆ FIR ಆಗಿದೆ, ನಾವು ನಿಮ್ ಮನೆಗೆ ಬರ್ತಾ ಇದೀವಿ, ನಿಮ್ಮನ್ನ ಈಗಲೇ ನಾವು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಈ ರೀತಿಯಾಗಿ ಬೇರೆ 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 ಕಾರಣಗಳು ಹೇಳಿ ನಿಮ್ಮನ್ನ ಹೆದರಿಸ್ತಾರೆ. ಯಾವುದೇ ಕಾರಣಕ್ಕೂ ದಯವಿಟ್ಟು ಈ ರೀತಿಯ ಕಾಲ್ಸ್ ಏನಾದ್ರೂ ಬಂದ್ರೆ ಎದುರ್ಕೊಳ್ಳಿಕ್ಕೆ ಹೋಗ್ಬೇಡಿ. ಆ ಕಡೆಯಿಂದ ಕರೆ ಮಾಡುವವರು ಅವರು ಒರಿಜಿನಲ್ ಪೊಲೀಸರು ಆಗಿರುವುದಿಲ್ಲ, ಡೂಪ್ಲಿಕೇಟ್ ಪೊಲೀಸರು ಆಗಿರ್ತಾರೆ. ಅವರು ನಿಮ್ಗೆ ವಿಡಿಯೋ ಕಾಲ್ ಕೂಡ ಮಾಡ್ತಾರೆ. ವಿಡಿಯೋ ಕಾಲ್ ಅಲ್ಲಿ ಯಾವ ರೀತಿಯಾಗಿರುತ್ತೆ ಅಂದ್ರೆ, ಅವರು ಪೊಲೀಸ್ ಡ್ರೆಸ್ ಅಲ್ಲೇ ಇರುತ್ತೆ. ಪೊಲೀಸ್ ಸ್ಟೇಷನ್ ಯಾವ ತರ ಇರುತ್ತೆ ಅದೇ ತರ ಅವ್ರ ಬ್ಯಾಕ್ ಗ್ರೌಂಡ್ ಇರುತ್ತೆ. ಹಿಂದೆ ಎಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಯಾವ ತರ ಇರುತ್ತೆ ಅದೇ ತರ ಬ್ಯಾಕ್ ಗ್ರೌಂಡ್ ಅನ್ನ ಹಿಂದ್ಗಡೆ ಇಟ್ಕೊಂಡಿರ್ತಾರೆ. ಪೊಲೀಸ್ ಡ್ರೆಸ್ ಕೂಡ ಹಾಕೊಂಡಿರ್ತಾರೆ, ಪೊಲೀಸ್ ಕ್ಯಾಪ್ ಕೂಡ ಇರುತ್ತೆ. ಎಲ್ಲ ಪೊಲೀಸ್ ಸೆಟಪ್ ಅಲ್ಲೇ ನಿಮ್ಗೆ ಅವರು ಕಾಲ್ ಮಾಡ್ತಾರೆ. ಈ ರೀತಿಯಾಗಿ ಕಾಲ್ ಬಂದ್ರು ಕೂಡ, ಆನ್ಲೈನ್ ಅಲ್ಲಿ ವಿಡಿಯೋ ಕಾಲ್ ಮಾಡ್ತಾರಲ್ಲ, ಈ ರೀತಿಯಾಗಿ ಕಾಲ್ ಬಂದ್ರು ಕೂಡ ನೀವು ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಳಕ್ಕೆ ಹೋಗ್ಬೇಡಿ. ನೀವೇನಾದ್ರೂ ಅವರು ಹೇಳಿದ ಹಾಗೆ ನೀವೇನಾದ್ರೂ ಕೇಳಿದ್ರೆ, ಓ ಇವನು ಎದುರ್ಕೊಳ್ತಾ ಇದ್ದಾನೆ, ಇವನ್ನ ಈಸಿಯಾಗಿ ನಾವು ಫ್ರಾಡ್ ಮಾಡ್ಬೋದು ಅಂತ ಹೇಳಿ ಇನ್ನಿಷ್ಟು ಎದುರಿಸ್ತಾರೆ. ಇನ್ನು ಹೆದರಿಕೆ ಮಾಡಿ ಅವರು ನಿಮ್ ಕಡೆಯಿಂದ ಹಣ ದೋಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಫ್ರೆಂಡ್ಸ್, ಇನ್ನು ನಿಮ್ಗೆ ಪೊಲೀಸ್ ಡ್ರೆಸ್ ಅಲ್ಲಿ ಕಾಲ್ ಬರುತ್ತಲ್ಲ, ಅವ್ರು ಹೇಳ್ತಾರೆ ನೀವು ಎಲ್ಲಿ ಮನೆಯಿಂದ ಹೊರಗಡೆ ಹೋಗ್ಬಾರ್ದು, ನಾವು ನಿಮ್ಮನ್ನ ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದೀವಿ ಅಂತ ಈ ರೀತಿಯಾಗಿ ಕೂಡ ಹೇಳ್ತಾರೆ. ನೀವು ಮನೆಯಿಂದ ಹೊರಗಡೆ ಇದ್ದೀವಿ ಅಂತ ಹೇಳಿದ್ರೆ ಅವ್ರು ಕಾಲ್ ಕಟ್ ಮಾಡ್ತಾರೆ, ನಿಮ್ ಜೊತೆ ಮಾತಾಡಲ್ಲ. ಯಾಕಂದ್ರೆ ಹೊರಗಡೆ ಇದ್ರೆ ಅವರು ನಿಮ್ ಜೊತೆ ಮಾತಾಡಲ್ಲ, ಮನೆ ಒಳಗಡೆ ಇದ್ರೆ ಮಾತ್ರ ಅವರು ನಿಮ್ ಜೊತೆ ಮಾತಾಡ್ತಾರೆ ಸ್ಕ್ಯಾಮರ್ಸ್. ನೀವು ಒಂದ್ ವೇಳೆ ಹೊರಗಡೆ ಇದ್ದೀರಿ ಅಂತ ಹೇಳಿದ್ರೆ ಅವರು ನೀವು ಆದಷ್ಟು ಬೇಗ ಮನೆಗೆ ಹೋಗಿ, ನೀವು ಮನೆಗೆ ಹೋದ್ಮೇಲೆ ನಾವು ಕಾಲ್ ಮಾಡ್ತೀವಿ ಅಂತ ಕೂಡ ಅವರು ನಿಮ್ಗೆ ಹೇಳ್ತಾರೆ. ಅದು ಯಾರಂದ್ರೆ ಸ್ಕ್ಯಾಮರ್ಸ್ ಆಗಿರ್ತಾರೆ. ಯಾರು ಒರಿಜಿನಲ್ ಪೊಲೀಸರು ಆಗಿರುವುದಿಲ್ಲ, ಇದರಲ್ಲಿ ಎಲ್ಲ ಡೂಪ್ಲಿಕೇಟ್ ಪೊಲೀಸರೇ ಇರ್ತಾರೆ. ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಪೊಲೀಸರ ಹೆಸರಿನ ಮೇಲೆ ನಿಮ್ಗೆ ಏನಾದ್ರೂ ಕಾಲ್ಸ್ ಏನಾದ್ರೂ ಬರ್ತಾ ಇದ್ರೆ ದಯವಿಟ್ಟು ಎದುರ್ಕೊಳ್ಳಿಕ್ಕೆ ಹೋಗ್ಬೇಡಿ. ನೀವು ಎದುರ್ಕೊಂಡ್ರೆ ನಿಮ್ಮನ್ನ ಸ್ಕ್ಯಾಮ್ ಮಾಡ್ಲಿಕ್ಕೆ ಸ್ಕ್ಯಾಮರ್ ಗಳಿಗೆ ಈಸಿ ಆಗುತ್ತೆ. ಯಾಕಂದ್ರೆ ಅವ್ರು ಫಸ್ಟ್ ನಿಮ್ಮ ಮೆಂಟಾಲಿಟಿನ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿಯೇ ನಿಮ್ಮನ್ನ ಸ್ಕ್ಯಾಮ್ ಮಾಡಬಹುದಾ ಅಥವಾ ಇಲ್ವಾ ಅಂತ ಹೇಳಿ ತಿಳ್ಕೊಂಡು ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಸ್ಕ್ಯಾಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು. ದಯವಿಟ್ಟು ಯಾವುದೇ ಕಾರಣಕ್ಕೂ ಸ್ಪ್ಯಾಮ್ ಕಾಲ್ಸ್ ಅಂದ್ರೆ ಸ್ಕ್ಯಾಮರ್ ಕಡೆಯಿಂದ ಕಾಲ್ಸ್ ಬರುತ್ತಲ್ಲ, ಹೆದರ್ಕೊಳ್ಳಕ್ಕೆ ಹೋಗ್ಬೇಡಿ. ನಿಮ್ಗೆ ಏನಾದ್ರು ಈ ರೀತಿಯಾಗಿ ಪದೇ ಪದೇ ಕಾಲ್ಸ್ ಏನಾದ್ರು ಬರ್ತಾ ಇದ್ರೆ ಸೈಬರ್ ಕ್ರೈಮ್ ಪೊಲೀಸರಿಗೆ ಕಾಲ್ ಮಾಡಿ ನೀವು ಕಂಪ್ಲೇಂಟ್ ಮಾಡಿ. ನೀವು ಸೈಬರ್ ಕ್ರೈಮ್ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದ್ಮೇಲೆ ಆ ನಂಬರ್ ಏನಿರುತ್ತಲ್ಲ ಅದನ್ನ ನೀವು ಬ್ಲಾಕ್ ಮಾಡಿ.
ಆ ನಂಬರ್ ನೀವು ಬ್ಲಾಕ್ ಮಾಡಿದ ಮೇಲೆ ನಿಮ್ಗೆ ಮತ್ತೆ ಹೊಸ ಹೊಸ ನಂಬರ್ ಗಳಿಂದ ನಿಮ್ಮನ್ನ ಸ್ಕ್ಯಾಮ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ನಿಮ್ಗೆ ಹೊಸ ಹೊಸ ನಂಬರ್ ಗಳು ಬರ್ತಾ ಇರತ್ತಲ್ಲ, ಆ ನಂಬರ್ ಗಳನ್ನೆಲ್ಲ ಲಿಸ್ಟ್ ಮಾಡ್ಕೊಂಡು ನೀವು ಮತ್ತೆ ಸೈಬರ್ ಕ್ರೈಮ್ ಪೊಲೀಸರಿಗೆ ಕಾಲ್ ಮಾಡಿ ಆ ನಂಬರ್ ಗಳ ಡೀಟೇಲ್ಸ್ ಅನ್ನ ಅವ್ರಿಗೆ ಕೊಡಿ. ಅಂದ್ರೆ ಆ ನಂಬರ್ಸ್ ಇರುತ್ತಲ್ಲ, ಆ ನಂಬರ್ಸ್ ಎಲ್ಲ ಸೈಬರ್ ಕ್ರೈಮ್ ಪೊಲೀಸರಿಗೆ ಕೊಡಿ. ಆ ನಂಬರ್ ಗಳ ಎಲ್ಲನ ಬ್ಲಾಕ್ ಮಾಡ್ತಾರೆ. ಫ್ರೆಂಡ್ಸ್, ನಾನ್ ಹೇಳಿರೋದು ಈ ವಿಡಿಯೋದಲ್ಲಿ 2 ಮಾತ್ರ ಹೇಳಿದೀನಿ. ಫ್ರೆಂಡ್ಸ್, ಈ ರೀತಿಯ ಫ್ರಾಡ್ ಕಾಲ್ಸ್ ನಾನು ಕೂಡ ಬಂದಿದೆ, ಅದಕ್ಕಾಗಿ ನಾನು ವಿಡಿಯೋ ಮಾಡ್ತಾ ಇರೋದು. ಫ್ರೆಂಡ್ಸ್, ನಿಮ್ಗೆ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಕೂಡ ನಿಮ್ಗೆ ಕಾಲ್ಸ್ ಬರಬಹುದು. ಆದಷ್ಟು ಎಚ್ಚರವಾಗಿರಿ, ಕೇರ್ಫುಲ್ ಆಗಿರಿ, ಯಾವುದೇ ಕಾರಣಕ್ಕೂ ಫ್ರಾಡ್ಗೆ ಒಳಗಾಗಬೇಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.